ಈ ಚೇತನ್ ಅನ್ನೋರು ಒಬ್ಬ ವ್ಯಕ್ತಿ ಅಭಿವೇಕ್ ಬುದ್ಧಿ ಇಲ್ದವನು ಅದೇ ಇವಾಗ ನಿರುದ್ಯೋಗಿ 4 ಜನ ಇಲ್ಲಿ ಜನಾವರಕ್ಕೆ 4 ಜನ ಇಲ್ಲ ಇವತ್ತು ಅಂತ ದೊಡ್ಡ ಮಹತ್ವದ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾಡಿದಂತ ಹೋರಾಟದಲ್ಲಿ ಇವ್ರು ಗುಟ್ಟೇ ಇರಲಿಲ್ಲ. ಮುಟ್ಟಾಳ ಗೋಕಾ ಚಳವಳಿ ಎದ್ದೆ ಎಲ್ಲಿದ್ದ ಇವನ ಸಂಸ್ಕೃತಿ ಅಮೆರಿಕ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಅಹಿಂಸಾ ಚೇತನ್ ಅಕ್ಷರ ಸಹ ಹಿಂಸಾತ್ಮಕ ಹೇಳಿಕೆಯನ್ನ ಕೊಟ್ಟರು, ಪ್ರಚೋದನಕಾರಿ ಹೇಳಿಕೆಯನ್ನ ಟ್ವೀಟ್ ಅನ್ನ ಮಾಡಿದ್ರು ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ನೋಡಿ, ನಿನ್ನೆ ಶಿವರಾಮೇಗೌಡರು ಕನ್ನಡ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಬಣ ಆಗಿರ್ಬೋದು, ಅಥವಾ ಸಾರಾ ಗೋವಿಂದರು ಆಗಿರ್ಬೋದು, ಅಥವಾ ಒಂದ್ ರೀತಿ ಏನು ಎಲ್ಲ ಕನ್ನಡ ಪರ ಹೋರಾಟಗಾರರು, ರಕ್ಷಣಾ ವೇದಿಕೆಯ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಇದೇ ಅಹಿಂಸಾ ಚೇತನ್ ಅವರ ಮನೆ ಮುಂದೆ ಹೋಗ್ತಾರೆ. ಸಾರಿ ಕೇಳಬೇಕು, ಕ್ಷಮೆ ಕೇಳಿ, ಅಣ್ಣವ್ರ ಬಗ್ಗೆ ನೀವು ಆಡಿರುವಂಥ ಮಾತುಗಳು ಸರಿ ಇಲ್ಲ ಎನ್ನುವಂಥ ಮಾತು ಬಹಳ ವಿನಮ್ರವಾಗಿ ಕೇಳ್ಕೊಂಡಾಗ್ಲೂ ಕೂಡ ಉದ್ದಟದನ್ನು ತೋರಿದಂಥ ಸಂದರ್ಭದಲ್ಲಿ ಇದೇ ಸಾರಾ ಗೋವಿಂದ್ ಅವರು ರೀತಿ ಬಹಳ ಬೇಸರದಿಂದ ಅವರು ಆಕ್ರೋಶಭರಿತರಾಗಿ ಮಾತನಾಡಿರೋದು ಹೌದು, ನಿಜ. ಆದರೆ ಇಷ್ಟು ಕನ್ನಡಿಗರ ಮನಸ್ಸನ್ನು ನೋಯಿಸುವಂತ, ಅಂದ್ರೆ ಏನು, ಕೋಟ್ಯಾಂತರ ಜನ ಕನ್ನಡಿಗರ ಮನಸ್ಸನ್ನ ನೋಯಿಸುವಂತ ಮಾತನಾಡಿದ್ರಲ್ಲ, ಅದೊಂದಕ್ಕೆ ಯಾರೋ ಒಬ್ರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಾರಾ ಗೋವಿಂದ್ ಅವರು ಎಲ್ಲೋ ಒಂದ್ ಕಡೆ ಧಮಕಿ ಹಾಕ್ಬಿಟ್ಟು ಅಹಿಂಸಾ ಚೇತನ್ ಅವರಿಂದ ಕ್ಷಮೆ ಕೇಳಿಸುವಂತ ಕೆಲಸ ಮಾಡಿದ್ರು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಹೇಳಿರುವಂಥದ್ದು ಕೇಳಿದಾಗ ಲಕ್ಷಾಂತರ ಜನರ ಮನಸ್ಸಿಗೆ ಅಥವಾ ಪ್ರಚೋದನೆಕಾರಿ ಅಥವಾ ನೋವು ಉಂಟು ಮಾಡುವ ರೀತಿಯಲ್ಲಿ ಅಹಿಂಸಾ ಚೇತನ್ ಹೇಳಿದ್ರಲ್ಲ, ಅದಕ್ಕೆ ಯಾರು ಉತ್ತರ ಹೇಳೋದು? ಅದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಹಿಂಸಾ ಚೇತನ್ ಅವರ ಒಂದು ರೀತಿ ಸ್ಥಿತಿ ಇವಾಗ ಆಗಿರುವಂಥದ್ದು. ಯಾಕಾದ್ರೂ ಹೇಳಿದ್ನಪ್ಪ ಇದೆಲ್ಲ ನನಗೆ ಬೇಕಾಗಿತ್ತು ಅಂತೇಳಿ. ನೋಡಿ, ಅಹಿಂಸಾ ಚೇತನ್ ಅವರೇ ಹೋರಾಟಗಳಲ್ಲಿ, ಸಾಕಷ್ಟು ಹೋರಾಟಗಳಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ನಾವು ಕೂಡ ಮಾಧ್ಯಮದಲ್ಲಿ ಅದನ್ನ ಬಹಳ ಸಾಕಷ್ಟು ಬಾರಿ ಅದನ್ನ ಮಾಧ್ಯಮದಲ್ಲಿ ತೋರಿಸುವಂತ ಪ್ರಯತ್ನ ಕೂಡ ಮಾಡಿದ್ದೀವಿ. ಅದೆಲ್ಲವನ್ನು ಬಿಟ್ಟು ನೀವು ಅಣ್ಣವರೇ ಬೇಕಾಗಿತ್ತ ನಿಮಗೆ? ಅದರಲ್ಲೂ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮಗೆ ಸರಿಯಾದಂಥ ನಾಲೆಡ್ಜ್ ಇದ್ದಿದ್ರೆ, ಅಥವಾ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮಗೆ ಸ್ವಲ್ಪ ಏನಾದರೂ ಮಾಹಿತಿ ಇದ್ದಿದ್ರೆ, ನೀವು ಈ ರೀತಿಯ ತಿಕ್ಲಂಗೆಲ್ಲ ಹೇಳಿಕೆಗಳನ್ನ ಕೊಡೋದು, ತಿಕ್ಲಂಗೆ ಈ ರೀತಿಯ ಪೋಸ್ಟ್ಗಳನ್ನು ಮಾಡೋದು, ಅವಿವೇಕಿತನದ ಪರಮಾವಧಿಯಾಗಿ ನೀವು ನಡ್ಕೊಳ್ತಾ ಇದ್ದಿದ್ದು ನಿಜವಾಗ್ಲೂ ಮಾಡ್ತಾನೆ ಇರಲಿಲ್ಲ. ನೋಡಿ, ನಿನ್ನೆ ಸಾರಾ ಗೋವಿಂದ್ ಅವರು ಆದಿಯಾಗಿ, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಆದಿಯಾಗಿ, ಸಾಕಷ್ಟು ಜನ ಕನ್ನಡಿಗರು, ಅಲ್ಲಿ ಕನ್ನಡ ಪರ ಹೋರಾಟಗಾರರು ಬಂದು ನಿಮ್ಮ ಹತ್ರ ಹೇಳಿದಾಗ, ಸೊ ನಿಮಗೆ ಪರಿಸ್ಥಿತಿ ಮನವರಿಕೆ ಆಗುತ್ತೆ. ನೋವುಂಟಾಗಿದ್ರೆ ಕ್ಷಮಿಸಿ ಅಂತೇಳಿ ನೀವು ಕ್ಷಮೆ ಕೂಡ ಕೇಳ್ತೀರಿ. ಬಟ್ ಮತ್ತೆ ನೀವೆಂತ ಕೆಲಸ ಮಾಡ್ತೀರಿ ಅಂದ್ರೆ, ಮತ್ತೆ ನಾನು ನನ್ನ ಏನು ಹೇಳಿಕೆಗೆ ಬದ್ಧನಾಗಿದ್ದೇನೆ ಎನ್ನುವಂಥ ತಿಕ್ಲು ಹೇಳಿಕೆಗಳನ್ನು ಕೊಟ್ಟಿರೋದಿದೆಯಲ್ಲ, ನಿಜಕ್ಕೂ ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ಬೋದು. ಜೊತೆಯಲ್ಲಿ ಸಾಕಷ್ಟು ಜನ ಕನ್ನಡ ಅಭಿಮಾನಿಗಳನ್ನ ಅಥವಾ ರಾಜ್ಕುಮಾರ್ ಅವರ ಅಭಿಮಾನಿಗಳನ್ನ ಕೆರಳಿಸುವ, ಪ್ರಚೋದನೆಗೆ ಒಳಪಡಿಸುವಂತ ಹೇಳಿಕೆ, ಪೋಸ್ಟ್, ಸ್ಟೇಟ್ಮೆಂಟ್ ಇದು ಅಂತ ಹೇಳ್ಬೋದು. ಸೊ ರಾಜ್ಕುಮಾರ್ ಅವರ ಬಗ್ಗೆ ಒಂದು ರಾಜ್ಕುಮಾರ್ ಯಾರು, ಯಾಕೆ ಅದನ್ನ ಕೊಡಬೇಕು, ಯಾಕೆ ಆ ಭೂಮಿಯನ್ನ, ಬೆಲೆ ಬಾಳುವಂತ ಭೂಮಿಯನ್ನ ಕೊಡಬೇಕು ಎನ್ನುವಂತ ನಿಮ್ಮ ಮನಸ್ಥಿತಿ ಅಲ್ವಾ? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಯನ್ನ, ರೈತರ ಆಸ್ತಿಯನ್ನ, ಈ ದೇಶದ, ಈ ರಾಜ್ಯದ ಆಸ್ತಿಯನ್ನ ಕೆರೆ ಕಬಳಿಕೆ ಮಾಡುವಂಥದ್ದು, ರೈತರ ಭೂಮಿಯನ್ನ ಕಬಳಿಕೆ ಮಾಡುವಂಥದ್ದು ಎಷ್ಟೋ ಪ್ರಕರಣ ಇದೆ. ಹೋರಾಟ ಮಾಡಿ. ರಾಜ್ಕುಮಾರೇ ಬೇಕಾಗಿತ್ತಾ? ರಾಜ್ಕುಮಾರ್ ಎಂತಹ ವ್ಯಕ್ತಿ? ರಾಜ್ಕುಮಾರ್ ಕೇವಲ ಒಬ್ಬ ನಟ ಅಲ್ಲ. ನೀವು ಈ ಕಾಲಕ್ಕೆ, ಈ ಕ್ಷಣಕ್ಕೆ ನಿಮ್ಮನ್ನ ನಟ ಅಂತ ಕೂಡ ಕರೀಲಿಕ್ಕೆ ಹೇಸಿಗೆ ಹುಟ್ಟಿಸುತ್ತೆ. ಸೊ ಕಲಾವಿದರಿಗೆ, ನಟರಿಗೆ ಅವ್ರದೇ ಆದಂಥ ಒಂದು ಗೌರವ ಇದೆ. ನೀವು ಆ ಗೌರವವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದೀರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಣ್ಣವ್ರ ಬಗ್ಗೆ ನೀವು ಯಾವಾಗ ಈ ರೀತಿಯ ತಿಕ್ಲಂತಹ ಹೇಳಿಕೆಗಳನ್ನ ಕೊಟ್ರಲ್ಲ, ನೀವು ನಟ ಅಂತ ಕರೆಸ್ಕೊಳ್ಳೋದು ಕೂಡ ನಾಲಾಯಕ್ ಅಂತ ಹೇಳ್ಬೋದು. ಸೊ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಒಂದು ಸಣ್ಣ ಎಕ್ಸಾಂಪಲ್. ಈ ಸಮಾಜದ ಹೇಗೆ ರಾಜ್ಕುಮಾರ್ ಅವರ ಪುಣ್ಯಭೂಮಿ ಸರ್ಕಾರದ ಆಸ್ತಿ ಅಂತ ಹೇಳ್ತಿರಲ್ಲ, ಅದೇ ರೀತಿ ರಾಜ್ಕುಮಾರ್ ಅವರು ಕೂಡ ಈ ಸರ್ಕಾರದ ಆಸ್ತಿ, ರಾಜ್ಕುಮಾರ್ ಅವರು ಕೂಡ ಈ ನಿಮ್ಮೆಲ್ಲರ ಆಸ್ತಿ ಅಂತ ಹೇಳ್ಬೋದು. ನೋಡಿ, ಬಂಗಾರದ ಮನುಷ್ಯ ಸಿನಿಮಾ ರಿಲೀಸ್ ಆದಂತ ಒಂದು ಸಂದರ್ಭದಲ್ಲಿ NR ರಮೇಶ್ ಅವರ ಬಾಯಿಂದ ಕೇಳಬೇಕು, ಅದ್ಭುತವಾಗಿ ರಾಜ್ಕುಮಾರ್ ಅವ್ರ ಬಗ್ಗೆ ಸಾಕಷ್ಟು ನೈಜ ಘಟನಾವಳಿಗಳನ್ನ ತೆರೆದಿಡುವಂತ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಿಜಕ್ಕೂ ಅಭಿನಂದನೆ ಸಲ್ಲಿಸಬೇಕು NR ರಮೇಶ್ ಅವ್ರಿಗೆ. ಪುಸ್ತಕಕ್ಕಿಂತಲೂ ಪರಿಣಾಮಕಾರಿಯಾಗಿ ಅವರು ಸಾಕಷ್ಟು ವಿಡಿಯೋಗಳಲ್ಲಿ ರಾಜ್ಕುಮಾರ್ ಅವರ ಕುರಿತು ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ NR ರಮೇಶ್ ಅವರು. ಹಾಗೆ ಬಂಗಾರದ ಮನುಷ್ಯ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಇದ್ದಂತ ಪರಿಸ್ಥಿತಿಯೇ ಬೇರೆ. ರೈತರು ಕೆಲಸ ಮಾಡೋದಕ್ಕೆ ಯಾರೊಬ್ರು ಕೂಡ ಇರೋದಿಲ್ಲ. ಹಳ್ಳಿನೇ ಖಾಲಿಯಾಗಿರುತ್ತೆ. ಇಡೀ ನಮ್ಮ ರಾಜ್ಯದ ಸ್ಥಿತಿ ಇದು, ನೈಜ ಘಟನೆ. ಸೊ ಬಂಗಾರದ ಸಿನಿಮಾ ಹಳ್ಳಿನೇ ಯುವಕರು ಖಾಲಿ ಮಾಡ್ತಾರೆ. ಎಲ್ಲರೂ ಕೂಡ ಪೇಟೆ ಕಡೆ, ಅಂದ್ರೆ ನಗರ ಪ್ರದೇಶಗಳತ್ತ ಮುಖ ಮಾಡ್ತಾರೆ. ಅಲ್ಲಿ ಸಿಗುವಂತ ಯಾವುದೋ ಕೂಲಿ ಕೆಲಸ ಮಾಡಿಕೊಂಡು ಸೆಟ್ಲ್ ಆಗ್ಬಿಡೋಣ ಅಂತೇಳಿ
ಬಣ್ಣದ ಬದುಕಿಗೆ ಮಾರು ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಬಂಗಾರದ ಮನುಷ್ಯ ಅಂತ ಸಿನಿಮಾ ಇಡೀ ಒಂದು ಸಮಾಜದ ಮೇಲೆ, ಸಮುದಾಯದ ಮೇಲೆ, ಯುವ ಜನಾಂಗದ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಅಂದ್ರೆ, ನಗರ ಪ್ರದೇಶದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಗುಲಾಮರಂತೆ ಬದುಕೋದಕ್ಕೆ ಹೋಗಿದ್ದಂತ ಆ ಯುವ ಸಮುದಾಯವು ಮತ್ತೆ ಹಳ್ಳಿಗೆ ಕರೆಸ್ಕೊಂಡು ಮತ್ತೆ ಸ್ವಾವಲಂಬಿ ಬದುಕು ಅಂದ್ರೆ ರೈತನಾಗಿ ಇಡೀ ದೇಶಕ್ಕೆ ಅನ್ನ ನೀಡುವಂತ ಒಂದು ಪರಿವರ್ತನೆಯ ಮನಸ್ಥಿತಿಯನ್ನ ತಂದೊಡ್ತಾರೆ ರಾಜ್ಕುಮಾರ್ ಅವರು. ಅದು ರಾಜ್ಕುಮಾರ್ ಅವ್ರ ಸಿನಿಮಾಗಳಿಗೆ ಇರುವಂತ ತಾಕತ್ತು, ಅದು ಅಣ್ಣವ್ರಿಗೆ ಇರುವಂತ ತಾಕತ್ತು. ಇದು ಬಂಗಾರದ ಮನುಷ್ಯ ಮಾಡಿದಂಥ ಒಂದು ಸಾಮಾಜಿಕವಾಗಿ ಪರಿಣಾಮ ಬೀರಿದಂಥ ಒಂದು ಸಿನಿಮಾ. ಅದೊಂದು ಸಣ್ಣ ಎಕ್ಸಾಂಪಲ್. ರಾಜ್ಕುಮಾರ್ ಅವರು ಪ್ರತಿ ಸಿನಿಮಾದಲ್ಲೂ ಕೂಡ ಇಂತಹದೇ ಸಾಮಾಜಿಕ ಬದ್ಧತೆ ಉಳ್ಳಂಥ ಒಂದು ಸಮಾಜಕ್ಕೆ ಸಂದೇಶ, ಒಂದು ಸಮಾಜಕ್ಕೆ ಒಳ್ಳೆಯದನ್ನ ನೀಡುವಂಥ ಚಿತ್ರಗಳನ್ನೇ ಅಣ್ಣವ್ರು ನೀಡ್ತಾ ಬಂದಿದ್ದರು. ಅದಕ್ಕೆ ಅವರು ನಾನು ಆಗ್ಲೇ ಹೇಳಿದಾಗೆ ಈ ಸರ್ಕಾರದ ಆಸ್ತಿ ನಮ್ಮ ನಿಮ್ಮೆಲ್ಲರ ಆಸ್ತಿ ಅಂತ ಹೇಳಿದ್ದು. ಆ 2.5 ಎಕರೆ ಯಾವ ಮೂಲೆ ಆಸ್ತಿ ಅದು? ಎಲ್ಲರೂ ಕೂಡ ಅಭಿಮಾನಿಗಳು 1 ರೂಪಾಯಿ ಹಾಕಿದ್ರೆ ಅದ್ರ ಬೆಲೆ ಕಟ್ಬಿಡ್ಬೋದು. ಸೊ ಹಾಗೆ ಅಹಿಂಸಾ ಚೇತನ್ ಅವರು ಈ ರೀತಿ ಉದ್ದಟತನದ ಮಾತುಗಳಿದೆಯಲ್ಲ, ಮಾಧ್ಯಮದವ್ರು ಕೇಳಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಹುಚ್ಚು ಪ್ರಚಾರಕ್ಕೆ ಬಿದ್ದು ಈ ರೀತಿ ಮಾಡಿದ್ರ ಅಂತ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಆಗ್ಲೂ ಕೂಡ ಅವರಿಂದ ಬಂದಂಥ ಉತ್ತರ ಇದೆ. ಏನು ಅರೆಪ್ರಜ್ಞೆ ಅವಸ್ಥೆನಲ್ಲಿದ್ದಾರ ಏನೋ ಗೊತ್ತಿಲ್ಲ. ಅದು ಹುಚ್ಚು ಪ್ರಚಾರಕ್ಕಲ್ಲ, ಅದು ವಿಚಾರ ಅಂತೇಳಿ ಏನೇನೋ ಹೇಳ್ತಾರೆ ಅವ್ರದೇ ಆದಂಥ ಒಂದು ದಾಟಿನಲ್ಲಿ. ಸೊ ಯಾವುದೊಂದು ಕೂಡ ಸ್ಪಷ್ಟತೆ ಇರೋದಿಲ್ಲ. ಅಹಿಂಸಾ ಚೇತನ್ ದಾರಿಯ ಉದಯ ವೈಕುಂಠಕ್ಕೆ ನೀವು ಮಾಡಿದಂಥ ಏಕೈಕ ಸಿನಿಮಾ ಆ ದಿನಗಳು, ಅದು ಅಗ್ನಿಶ್ರೀಧರ್ ಸರ್ ಅವರ ಪರಿಶ್ರಮದ ಫಲವಾಗಿ. ಅದಿಲ್ಲ ಅಂದಿದ್ರೆ ಆ ದಿನಗಳು ಚೇತನ್, ಅಹಿಂಸಾ ಚೇತನ್ ಯಾರು ಅಂತೇಳಿ ಹುಡುಕ್ಬೇಕಾಗಿತ್ತು. ಮೊದಲು ಈ ದೇಶದ ಪೌರತ್ವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ನೋಡಿ, ಆಮೇಲೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡಿರಂತೆ. ಸ್ನೇಹಿತರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.